ಎಸ್ ಹೇಳ್ತಾ ಇರೋದೇನು ಅಂತಂದ್ರೆ ವಿಧಾನಸೌಧದಲ್ಲಿ ಸಚಿವ KH ಮುನಿಯಪ್ಪ ಅವರು ಪ್ರತಿಕ್ರಿಯೆಯನ್ನ ನೀಡಿರುವಂಥದ್ದು 1,25,000 BPL ಕುಟುಂಬದ ಅವರಿಗೆ ಅನ್ವಯವಾಗುವಂಥದ್ದು. ಇದು ಪಾರದರ್ಶಕವಾಗಿ ಸಮತೋಲನದಿಂದ ಯೋಜನೆ ಜಾರಿ. ಇಂದಿರಾ ಗಾಂಧಿ ಬಡವರಿಗಾಗಿ ಕೆಲಸವನ್ನ ಮಾಡಿದ್ದಾರೆ. ಅವರ ಹೆಸರಿನಲ್ಲಿ ಬಡವರು ಕೆಲಸವನ್ನ ಮಾಡಿದ್ದಾರೆ. ಅವರ ಹೆಸರಿನಲ್ಲಿ ಬಡವರು ಪೌಷ್ಟಿಕ ಆಹಾರವನ್ನ ಸೇವಿಸಬೇಕು. ಆ ನಿಟ್ಟಿನಲ್ಲಿ ಸರ್ಕಾರ ಈ ನಿರ್ಧಾರ ಕೈಗೊಂಡಿದೆ. ವಿಧಾನಸೌಧದಲ್ಲಿ ಸಚಿವ KH ಮುನಿಯಪ್ಪ ಅವರ ಹೇಳಿಕೆ. ಎಸ್ ಹೌದು, KH ಮುನಿಯಪ್ಪ ಅವರು ಒಂದಿಷ್ಟು ಮಾತುಗಳನ್ನ ಆಡಿದ್ದಾರೆ. ಏನ್ ಹೇಳಿದ್ರು ಅಂತ ಕೇಳೋಣ ಫಸ್ಟ್. ಈ ಕಿಟ್ ಏನು ಕೊಡ್ತೀವಿ ಇಂದಿರಾ ಕಿಟ್ ಅಂತ ಮಾಡಿದ್ರು. ಇಂದಿರಾ ಗಾಂಧಿಯವರು ಬಡವರಿಗಾಗಿ ಬಹಳಷ್ಟು ಕೆಲಸ ಮಾಡಿದ್ದಾರೆ. ಆ ಇಂದಿರಾ ಗಾಂಧಿಯವರ ಹೆಸರಲ್ಲಿ ಮುಖಾಂತರ ಪೌಷ್ಟಿಕ ಆಹಾರ ಪ್ರತಿ ಕುಟುಂಬಕ್ಕೂ ಸೇರಿದಂತಾಗ್ತದೆ ಅನ್ನೋ ದೃಷ್ಟಿಯಿಂದ ಸರ್ಕಾರ ಈ ತೀರ್ಮಾನ ನಮ್ಮ ಮುಖ್ಯಮಂತ್ರಿ ಕೂಡ ಇದರಲ್ಲಿ ಕಾಳಜಿ ವಹಿಸಿ ಇದನ್ನು ಕರೆಕ್ಟಾಗಿ ನಡೆಸಬೇಕು ಅನ್ನೋ ವಿಷಯವನ್ನು ನಾನು ಮಾತನಾಡುತ್ತಿದ್ದೇನೆ. ಮುಂದಿನ ವಿಷಯದ ರೀತಿಯಲ್ಲಿ ಇದು ಮೂಲ ಉದ್ದೇಶ ಬಡ ಲೋಪಾವತಿ ಪ್ರತಿಯೊಬ್ಬರಿಗೂ ಕೂಡ ಪೌಷ್ಟಿಕ ಆಹಾರ ಮೂಲ ಉದ್ದೇಶ ಆ ಕೆಲಸ. ಈ ಕಿಟ್ ಏನು ಕೊಡ್ತೀವಿ ಇಂದಿರಾ ಕಿಟ್ ಅಂತ ಮಾಡಿದ್ರು. ಇಂದಿರಾ ಗಾಂಧಿಯವರು ಎಸ್ ಹೇಳ್ತಾ ಇದ್ದಾರೆ. ಇಂದಿರಾ ಗಾಂಧಿ ಅವರು ಬಡವರಿಗೋಸ್ಕರ ಕೆಲಸವನ್ನ ಮಾಡಿದ್ರು. ಹಾಗೆ ಅವರ ಹೆಸರಿನಲ್ಲಿ ಬಡವರು ಪೌಷ್ಟಿಕ ಆಹಾರವನ್ನ ಸೇವನೆ ಮಾಡಬೇಕು. ಆ ಒಂದು ನಿಟ್ಟಿನಲ್ಲಿ ಅಕ್ಕಿ ಮತ್ತು ಕಿಟ್ಗಳನ್ನು ನೀಡಲಾಗ್ತಾ ಇದೆ ಅನ್ನುವಂಥದ್ರ ಬಗ್ಗೆ ಇವರು ಕ್ಲಾರಿಟಿಯನ್ನ ನೀಡಿರುವಂಥದ್ದು. ಈ ಕಿಟ್ ಏನು ಕೊಡ್ತೀವಿ ಇಂದಿರಾ ಕಿಟ್ ಅಂತ ಮಾಡಿದ್ರು. ಇಂದಿರಾ ಗಾಂಧಿಯವರು ಬಡವರಿಗಾಗಿ ಬಹಳಷ್ಟು ಕೆಲಸ ಮಾಡಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.